ಈಗ ಆಟೋ ಓಡಿಸೋಕೆ ಶುರು ಮಾಡಿ ಇಷ್ಟು ವರ್ಷ ಆಯ್ತು ಅಂತ ಹೇಳಿದ್ರೆ ಜನರ ಸ್ಪಂದನೆ ಹೇಗಿದೆ? ಜನ ಎಲ್ಲ ಖುಷಿ ಪಡ್ತಾರೆ, ಅದೇ ತೊಂದರೆ ಇಲ್ಲ. ಜನಗಳು ಇಲ್ಲಿ ಗಂಟವೆ ಏನು ತೊಂದರೆ ಕರೀತಾರೆ ಅವರು. ಇವತ್ತು ಕರೆದವ್ರು ಏನು ಮಾಡ್ತಾರೆ ಅಂದರೆ ಎಷ್ಟು ಬಾಡಿಗೆ ಇದ್ರೆ ನಮ್ಮ ನಂಬರ್ ಇಸ್ಕೊತಾರೆ ಅವರು. ಅಣ್ಣ ನಮ್ಮ ಇಂಥ ಬಿಟ್ಕೊಡ್ಬೇಕು, ನೀವೇ ಬರಬೇಕು ಅಂದ್ಬಿಟ್ಟು ನಂಬರ್ ಇಸ್ಕೊಂಡು ಫೋನ್ ಮಾಡು ಕರೀತಾರೆ. ಅಷ್ಟು ಜನಗಳಿಗೂ ಈಗ ಒಂದು 10 ನಿಮಿಷ ಕಾಯಬೇಕು, 5 ನಿಮಿಷ ಕಾಯಬೇಕು ಅಂದ್ರೆ ಅವ್ರು ಅರ್ಧ ಗಂಟೆ ಬರೋಂಡು ನಾವು ವೆಯ್ಟಿಂಗ್ ಮಾಡ್ತಾನೆ ಇರ್ತೀವಿ. ಅವ್ರು ಕೆಲಸ ಮುಗಿಸ್ಬಿಟ್ಟು ವೆಯ್ಟಿಂಗ್ ಮಾಡಿ ಕರ್ಕೊಬರ್ತೀವಿ, ಅದೇನು ತೊಂದರೆ ಇಲ್ಲ. ಜನಗಳು ಇಲ್ಲಿ ಗಂಟೆ ನಮ್ಗೆ ಯಾರೋ ಇದು ಮಾಡಿಲ್ಲ, ಅವ್ನ ಗಾಡೀಲಿ ಹೋದರೆ ಹೆಂಗೆ ಹೆಂಗೆ ಓಡಿಸ್ತಾರೋ ಏನು ಓಡಿಸ್ತಾರೋ ಅಂದ್ಬಿಟ್ಟು ಜನಗಳು ಬೇಜಾರು ಮಾಡ್ಕೊಂಡಿಲ್ಲ. ತಿಂಗಳಿಗೆ ಅಂತಂದರೆ ಈಗ ಡೈಲಿ ಇದು ಮೊದಲೆಲ್ಲ ಚೆನ್ನಾಗಿ ಬಾಡಿಗೆ ಆಯ್ತಿತ್ತು, ಸ್ವಲ್ಪ ಗಾಡಿಗಳು ಜಾಸ್ತಿ ಅದರಿಂದಾಗಿ ಈಗ ಒಂದು ಬೆಳಗ್ಗೆ ಹೋದರೆ ಅಲ್ಲ ದೇವರೆಲ್ಲರ ಕೊಡ್ತಾರೆ ಅನ್ನೋಕ್ಕೆ ಇದೇ ಉದ್ದೇಶ. ಕೆಲವು ಜನ ಏನು ಮಾಡ್ತಾರಂದರೆ ಬೆಳಗ್ಗೆ ಹೋಗ್ತಾರೆ, ಇವತ್ತು ಬಾಡಿಗೆನೇ ಆಗಿಲ್ಲ, ತಿಂಡಿಗೂ ದುಡ್ಡು ಆಗಿಲ್ಲ, ಕಾಫಿಗೂ ದುಡ್ಡು ಆಗಿಲ್ಲ ಅಂತಾರೆ. ಅಂದರೆ ನಮಗೆ ದೇವರು ಹೋದರೆ ಹಂಗೆ ಅಂತ ಬರೋದಿಲ್ಲ, ಗೀಸು ಎಲ್ಲ ಹಾಕ್ಸಿ ಡೈಲಿ ಒಂದು 600-700 ಡೈಲಿ ದುಡ್ಕೊಂಬರ್ತೀವಿ. ತಿಂಗಳಿಗೆ ಒಂದು 15,000-20,000 ರೂಪಾಯಿ ದುಡ್ಕೋತೀವಿ, ತೊಂದರೆ ಇಲ್ಲ. ಮಾಡ್ಬೋದು, ಆರಾಮ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾವು ಬೆಳಗ್ಗೆ ಒಂದು 9-10 ಗಂಟೆ ಅಂಗಡಿ ಇರ್ತೀನಿ. ಅಂಗಡಿ ನೋಡ್ಕೊಂಡು ಆಮೇಲೆ ಒಂದು 10 ಗಂಟೆ ಮೇಲೆ ಹೋಗಿ ಒಂದು 500-600 ದುಡ್ಕೊಂಡು ಒಂದು 4 ಗಂಟೆ 5 ಗಂಟೆ ಮನೆಗೆ ಬಂದು ಪುನಃ ಅಂಗಡಿ ಓಪನ್ ಮಾಡ್ಕೊಂಡು ಅಂಗಡಿ ಇರ್ತೀನಿ. ಇದು ನಮಗೆ ದುಡಿಯೋ ಲಕ್ಷ್ಮಿ. ಈ ಲಕ್ಷ್ಮಿನ ನಾವು ಯಾವ ಥರ ನೋಡ್ಕೋಬೇಕು ಅಂದರೆ, ನಮ್ಮ ಮನೆಯವರಿಗೆ ನಾವು ಮ್ಯಾರೇಜ್ ಮಾಡ್ಕೊಂಬಂದಿರ್ತೀವಿ, ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ ಅನ್ನೋದಕ್ಕೆ ಈ ಉದ್ದೇಶ. ಏನಂದರೆ ಗಾಡಿಗಳಲ್ಲಿ ಕೆಲವು ಜನ ದುಡಿತವ್ರೆ, 500-600-700 ರೂಪಾಯಿ ಗಂಟು ದುಡಿತವ್ರೆ. ದುಡ್ದುಬಿಟ್ಟು ಸಾಯಂಕಾಲ ಬಂದಾಗ ಏನಂತಾರೆ, ಇವತ್ತು ಗಾಡಿ ಓಡ್ಸೋಕೆ ಹೋಗಿದೆ ₹1 ದುಡ್ಡಾಗಿಲ್ಲ ಅಂತಾರೆ. ಅದೇನಾಗುತ್ತೆ ಅಂತಂದರೆ ಈಗ ಇದಕ್ಕೆ ನಾವು ಏನಂತ ಏನು ತಿಳ್ಕೊಂಡಿದ್ದೀವಿ, ಗಾಡಿ ಸುಮ್ಮನೆ ನಿಂತದೆ ಗಾಡಿ ಅಂತ ತಿಳ್ಕೊಂಡಿದ್ದೀವಿ. ಇದಕ್ಕೂ ಎಲ್ಲ ಇದು ಓಡುತ್ತೆ, ಇದಕ್ಕೂ ಇಂಜಿನ್ ಇದೆ, ನಮ್ಮ ಥರನೇ ಇದುವೆ. ಇದಕ್ಕೆ ನಾವು ಏನಂತಂದ್ರೆ ಈಗ ನಾವು 500 ದುಡಿದ್ರು 700 ಇಟ್ಟು 1000 ಇದಕ್ಕೆ ಖುಷಿ ಆಗುತ್ತೆ. ಗಾಡಿ ಮೇಲೆ ದಿವಸ ಮಾಡೋಕ್ಕೆ ಹೋಗ್ಬಾರ್ದು. ಲಕ್ಷ್ಮಿ ಕೊಡ್ತದೆ, ಕೊಟ್ಟಿದ್ದ ನಾವು ಇಲ್ಲ ಅಂತಂದರೆ ಅದು ಏನಾಗುತ್ತೆ ನಾಳೆ ದಿನ ಅಂತಂದರೆ ಅದು ಅದೇ ಥರ ಆಗೋಗುತ್ತೆ. ಈಗ ₹1 ಟೀಗೂ ದುಡ್ಡಿಲ್ಲ, ಇದರಲ್ಲೇನು ದುಡ್ದಿಲ್ಲ ಅಂತ ನಾವು ಹೇಳಿದಾಗ ಏನಾಗ್ತದೆ, ನಾಳೆ ದಿನ ಪುನಃ ದುಡಿಯೋಕ್ಕೆ ಹೋದಾಗ ಆ ಟೀಗೂ ದುಡ್ಡಿಲ್ಲಂಗೆ ಆಗ್ಬಿಡುತ್ತೆ. ಆ ಥರ ಹೇಳೋಕೆ ಹೋಗ್ಬಾರ್ದು ಆಗಲು. ದಯವಿಟ್ಟು ಸತ್ಯ ಹೇಳಬೇಕು. ಇವಾಗ ₹1,000 ದುಡ್ಕೊಬರ್ತೀವಿ, ₹1,000 ದುಡ್ಕೊಬಂದು ನಾವು ಬೇರೆಯವ್ರು ಕೊಡೋಕೆ ಹೋಗ್ತೀವ? ಇಲ್ಲ ತಾನೇ, ನಮ್ಮನೆಗೆ ತಾನೇ ನಮ್ಮ ಸ್ವಂತಕ್ಕೆ ತಾನೇ ಉಪಯೋಗಿಸ್ಕೊಳ್ಳೋದು. ಇನ್ನೊಬ್ರು ನಾವು ಕೊಡೋಕ್ಕಿಲ್ಲ ತಾನೇ, ಸುಳ್ಳು ಯಾಕೆ ಹೇಳೋದು? ಸುಳ್ಳು ಹೇಳೋಕೆ ಹೋಗ್ಬಾರ್ದು. ಮನಸ್ಸು ಚೆನ್ನಾಗಿ ಇಟ್ಕೊಂಡು ಮಾಡಿದ್ರೆ ದೇವರು ಎಲ್ಲರೂ ದುಡಿಮೆ ಕೊಟ್ಟೇ ಕೊಡ್ತಾರೆ. ಮೋಸ ಮಾಡೋಕ್ಕೆ ಹೋಗ್ಬಾರ್ದು. ಜೀವನದಲ್ಲಿ ಯಾರಿಗೂ ಮೋಸ ಮಾಡಬಾರ್ದು. ಈಗ ಅವ್ರ ಹತ್ರ ಪಾಪ ದುಡ್ಡಿರೋದಿಲ್ಲ, ಎಷ್ಟೋ ಕೊಡ್ತಾರೆ, ನಾಳೆ ಕೊಡ್ತೀವಣ್ಣ ಅಂತಾರೆ, ಇಸ್ಕೊಂಬರ್ಬೇಕು. ಸುಮ್ಮನೆ ಕೆಲವು ಜನ ಏನು ಮಾಡ್ತಾರೆ ಅಂದರೆ ಇಳಿದುಬಿಟ್ಟು ಅಣ್ಣ ಹಿಂಗೆ ಆಯ್ತು ಕಣ ಹಂಗೆ ಹಿಂಗೆ ಏನಂತಾರೆ ಕೆಲವು ಜನ ಅಂದರೆ, ನೀವು ದುಡ್ಡಿದ ಮೇಲೆ ಗಾಡಿ ಹಾಕತ್ತಕ್ಕೆ ಹೋದರೆ ಅದ್ಯಾಕೆ ಮಾಡೋಕ್ಕೋದ್ರೆ ಇದಕ್ಕೆ ಮಾಡೋಕ್ಕೋದ್ರೆ ಅಂದರೆ ಅವ್ರಿಗೆ ಬೇಜಾರಾಗುತ್ತೆ. ಪರಿಸ್ಥಿತಿಗಳು ಹೇಳೋಕ್ಕಾಗೋದಿಲ್ಲ. ಈಗ ನಾವು ಇಷ್ಟೆಲ್ಲ ವ್ಯವಹಾರ ಮಾಡಿ ನಮ್ಮ ಹತ್ರ ಒಂದ್ಸಲ ದುಡ್ಡಿರೋದಿಲ್ಲ, ಆಯಿತಾ? ಅದರಿಂದಾಗಿ ಆ ಥರಲ್ಲಿ ಹೇಳೋಕೆ ಹೋಗ್ಬಾರ್ದು. ಏರಾದರೆ ಜನಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಮಗೆ ನಾಳೆ ದಿನ ನಮಗೆ ಬಾಡಿಗೆನೂ ಆಯ್ತದೆ, ವ್ಯವಹಾರನೂ ಆಯ್ತದೆ. ಚಿಲ್ಲರೆ ಅಂಗಡಿ ಅಂತಂದರೆ ಈಗ ನಾವು ಚಿಕ್ಕದ್ರಲ್ಲಿ ಏನಾಯಿತು ಅಂತಂದರೆ, ಸ್ಟಾರ್ಟಿಂಗಲ್ಲಿ ಆ ಕಡೆ ಈ ಕಡೆ ಕೆಲಸ ಅದು ಇದು ಮಾಡಿ ಏನು ಮಾಡೋದು ಅಂತಂದರೆ ಸ್ವಲ್ಪ ದುಡ್ಡು ಕೂಡಾಕಿ ಮಡಗಿದ್ದು. ಅದರಿಂದ ಒಂದು ಚಿಕ್ಕದಾಗಿ ಒಂದು ಪೆಟ್ಟಿಗೆ ತಗೊಂಬಂದು ಅಲ್ಲಿ ಮಡಿಕೊಂಡು ಸ್ವಲ್ಪ ದುಡ್ಡು ಮಾಡಿ ಸ್ವಲ್ಪ ಇಟ್ಕೊಂಡಿದ್ದೆ. ಅದರಿಂದ ಗಾಡಿ ತಗೊಂಡ್ಮೇಲೆ ದೇವ್ರದಿಂದ ನನಗೆ ಒಳ್ಳೆ ದುಡಿಮೆ ಆಗಿ ಸ್ಟಾರ್ಟ್ ಆಯಿತು. ಗಾಡೀಲಿ ಒಂದು ಹೆಚ್ಚು ಕಡಿಮೆ ಒಂದು 10-15 ವರ್ಷ ಒಳ್ಳೆ ದುಡಿಮೆ ಮಾಡಿ ಏನು ಮಾಡಿದೆ ಅಂದರೆ ಡೈಲಿ ಸಿಕ್ಕುವಂಥ ದುಡ್ಡನ್ನ ಪಿಗ್ನಿ ಕಟ್ಕೊಂಡು ಬಂದೆ. ಸ್ವಲ್ಪ ದುಡ್ಡು ಆದಂಗೆ ಏನು ಮಾಡಿದೆ, ಈ ಮನೆಯೆಲ್ಲ ಮೊದಲು ನಮ್ಮ ತಂದೆ ಕಾಲದಲ್ಲಿ ಕಟ್ಟಿದ ಮನೆ ಎಲ್ಲ ಮಣ್ಣು ಗಾಡಲ್ಲಿ ಕಟ್ಟಿದ್ದೆಲ್ಲ ಹೋಗಿತ್ತು. ನಮಗೆ ಗೌರ್ಮೆಂಟಿಂದು ಮನೆ ಕಟ್ಟೋಕ್ಕೆ ಏನು ಲೋನು ಪಾನು ಅಂತ ಯಾವುದೂ ಸಿಕ್ಕಲಿಲ್ಲ ನಮಗೆ. ಇನ್ನೇನು ಮನೆಗೇನೆ ಬಿದ್ದಿದ್ದು ಜನಗಿನ ಸತ್ತೋದ್ರೆ ಏನು ಮಾಡ್ತೀರಿ? ಅದಕ್ಕೆ ನಾವೇನು ಮಾಡೋದು, ಸ್ವಂತ ದುಡ್ಡಲ್ಲಿ ಹಾಕ್ಬಿಟ್ಟು ಮನೆ ಕಟ್ಟಿದ್ದು ನಾನು. ಮನೆ ಕಟ್ಟಿಗೆ ಒಂದು 6-7 ವರ್ಷ ಆಯಿತು. ಖರ್ಚು ಅಂತಂದರೆ ಈಗ ಒಂದು ಹೆಚ್ಚು ಕಡಿಮೆ 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಮನೆಗೆ. ಒಂದು ಹೆಚ್ಚು ಕಡಿಮೆ ಒಂದು 10-15 ವರ್ಷ ಒಳ್ಳೆ ದುಡಿಮೆ ಮಾಡಿ ಏನು ಮಾಡಿದೆ ಅಂದರೆ ಡೈಲಿ ಸಿಕ್ಕುವಂಥ ದುಡ್ಡನ್ನ ಪಿಗ್ನಿ ಕಟ್ಕೊಂಡು ಬಂದೆ.
ಪಿಕ್ನಿಕ್ ಕಟ್ಕೊಬಂದು ಏನು ಮಾಡಿದೆ, ಸ್ವಲ್ಪ ದುಡ್ಡು ಆದಂಗೆ ಏನು ಮಾಡಿದೆ, ಈ ಮನೆಯೆಲ್ಲ ಮೊದಲು ನಮ್ಮ ತಂದೆ ಕಾಲದಲ್ಲಿ ಡೈಲಿ ಕಟ್ಬಿಡ್ತಿದ್ದೆ. ಡೈಲಿ 500 600 ಎಷ್ಟು ಉಳಿಯುತ್ತೆ ನಮಗೆ ಮನೆ ಖರ್ಚಿಗಾಗಿ ಎಷ್ಟು ಉಳಿಯುತ್ತೆ ಅಷ್ಟು ಡೈಲಿ ಕಟ್ಕೊಂಡು ಹೋಗ್ತಿದ್ದೆ. ಕಟ್ಕೊಂಡೋಗಿ ದುಡ್ಡು ಮಡಗಿ ಮನೆ ಕಟ್ಕೊಂಡು ಮನೆ ಒಂದು ರೆಡಿ ಮಾಡ್ಕೊಂಡೆ. ಈಗ ಒಂದು ಜೀವನ ಚೆನ್ನಾಗಿದೆ, ಮಗಳು ಓದ್ತಾ ಇದ್ದಾಳೆ, ಜೀವನ ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಇಲ್ಲ, ಮನೆಗೇನು ಸಾಲ ಮಾಡಿತಿಲ್ಲ, ಕ್ಯಾಶ್ ಇತ್ತು, ಕ್ಯಾಶಲ್ಲೇ ಕಟ್ಬಿಟ್ಟು ರೆಡಿ ಮಾಡಿಸಿದ್ದು. ಮನೆಗೇನು ಸಾಲ ಮಾಡಿತಿಲ್ಲ, ಸ್ವಲ್ಪ ಸಾಲ ಇತ್ತು, ಅದು ಗಾಡಿ ದುಡ್ದು ಆಮೇಲೆ ತೀರಿಸ್ಕೊಂಡೆ ನಾನು. ಮದುವೆ ಹೇಗಾಯಿತು? ಹಾಂ, ಈಗ ಹ್ಯಾಂಡಿಕ್ಯಾಪ್ಟ್ ಅಂದರೆ ಅಯ್ಯಪ್ಪ ಹೆಣ್ಣು ಕೊಡೋದಿಲ್ಲ. ಆ ಒಂದು ಮೋಸ್ಟ್ಲಿ ನಾವು ಹೇಳಬೇಕು ಅಂತಂದರೆ ಹುಡುಗಿ ಸಿಗ್ತಾ ಇಲ್ಲ ಅಂತಂದರೆ ಈಗಿನ ಪರಿಸ್ಥಿತಿ ಆಗಿರೋ ನಮ್ಗೆ ಹುಡುಗಿ ಸಿಗ್ತಿತ್ತಿಲ್ಲ ಅಂದರೆ ಸಿಗ್ತೇ ಐತಿಲ್ಲ ಬಿಡಿ. ನಮಗೆ ಈಗಿನ ಪರಿಸ್ಥಿತಿ ಆಗಿರೋ ಈಗ ಏನಂದ್ರೆ ಚೆನ್ನಾಗಿರೋರ್ಗೂ ಹುಡುಗಿ ಸಿಗ್ತಾ ಇಲ್ಲ. ಈಗ ಚೆನ್ನಾಗಿರೋರ್ಗೆ ಹುಡುಗಿ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇನ್ನು ನಮ್ಮಂಥವ್ರಿಗೆಲ್ಲಿ ಕೇಳೋಕ್ಕೆ ಸಹ ಹೋಗೋಕ್ಕಾಗಲ್ಲ, ನಾವು ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದ್ದೆವು. ಆಗಿನ ಪರಿಸ್ಥಿತಿಲಿ ಏನಂದರೆ ಹುಡುಗಿರು ಆಗಿನ ಪರಿಸ್ಥಿತಿಲಿ ಚೆನ್ನಾಗಿರೋ ಹುಡುಗಿರು ಸಿಗ್ತಿದ್ರು. ನಾನು ಮದುವೆ ಆಗೋಂಥ ಟೈಮ್ನಲ್ಲಿ ಅವ್ರು ಏನು ಜ್ಞಾನ ಮಾಡ್ತಿದ್ದೆ ಅಂದರೆ, ಅಂಗವಿಕಲನಿಗೆ ಕೊಟ್ಟರೆ ಇವನು ದುಡಿಮೆ ಮಾಡಿ ಸಂಸಾರ ಸಾಕಾಯ್ತಾ, ಹೋಗ್ಬಿಟ್ಟು ನೋಡ್ಕೊಬಂದ ಹುಡುಗಿನ. ಕೆಲವು ಜನ ಏನು ಹೇಳ್ಕೊಡೋದು, ಯಾಕೆ ಬಂದಿದ್ರು ಅವರು ನಿಮ್ಮ ಮನೆಗೆ ಅಂತ ಕೇಳೋದು. ಹಿಂಗೆ ನಮ್ಮ ಮಗಳೇನಾರ ಮದುವೆ ಮಾಡ್ಕೊಡ್ತಾರೆ ಕೇಳಕ್ಕೆ ಬಂದಿದ್ರು ಹಂಗೆ ಅಂತ. ಅಂಗವಿಕಲನ ಕೊಟ್ಬಿಟ್ರೆ ಈಗ ಅವ್ನು ಗುಟ್ಟ ಮಕ್ಕಳು ಅಂಗವಿಕಲ ಕೊಡ್ತಾರೆ, ಅದು ನೋಡೋಕ್ಕಾಯ್ತು ನಿಮ್ಮ ಕಲೆಯಿಂದ. ಹಂಗೆ ಹೇಳಿ ಸುಮಾರು ಜನ ಕಿತ್ತಾಕವ್ರೆ, ಕೊಟ್ಟಿಲ್ಲ, ಕೆಲವು ಜನ ಕೊಟ್ಟಿಲ್ಲ. ಈಗ ಉಡೋವಂಥ ಮಕ್ಕಳು ಅಂಗವಿಕಲಾಗಿ ಹುಡ್ತವೆ, ಚೆನ್ನಾಗಿ ಉಡೋಂಥ ಗ್ಯಾರಂಟಿ ಇಲ್ವಲ್ಲ ಅಂದ್ಬಿಟ್ಟು ಎಲ್ಲ ಹೇಳಿ ಅವ್ರಿಗೆಲ್ಲ ತಲೆ ಕೆಡಿಸಿ ಯಾರೂ ಕೊಡೋಕೆ ಬಿಟ್ಟಿಲ್ಲ. ಮದುವೆ ಆಗಿ ನನಗೆ 18 ಒಂದು 19 ವರ್ಷ ಆಗ್ಬತ್ತು, 19-20 ವರ್ಷನೇ ಆಗ್ಬರ್ತದೆ. ಹಾಂ, ಈ ಗಾಡಿ ಓಡಿಸೋ ಸ್ಟಾರ್ಟ್ ಆದಾಗಲೇ ಮದುವೆ ಆಗಿದ್ದು ನಾನು. ಹಾಂ, ಇಬ್ಬರು ಚೆನ್ನಾಗಿರೋ ಮಕ್ಕಳು, ಏನು ತೊಂದರೆ ಇಲ್ಲ. ಈಗ ನಮ್ಮ ಸೋದರ ಮಾವ ಮಾಡಿದ್ದು ನಂಜನಗೂಡಿಂದ ಆಟ ಹೋಗ್ಬೇಕು, ಅಲ್ಲಿಂದ ನಮಗೆ ಇದಾಗಿರೋದು, ಇದು ಮದುವೆ ಆಗಿರೋದು. ನಮ್ಮದು ಒಂದು ಫೋಟೋ ತಗೊಂಡೋಗಿ ನಮ್ಮ ಮಾವ ತೋರಿಸ್ತಂತೆ ಇವರಿಗೆ, ನೋಡಿ ಈ ಥರ ಉಂಟು, ಹುಡುಗ ಚೆನ್ನಾಗಿದ್ದಾನೆ, ತೊಂದರೆ ಇಲ್ಲ, ಚೆನ್ನಾಗಿ ದುಡಿತಾನೆ, ಮಾಡ್ತಾನೆ, ಒಂದು ಮದುವೆ ಮಾಡಿಕೊಡ್ಬೇಕು ಹಂಗೆ ನಮ್ಮ ಮಾವ ಹೋಗಿ ಹೇಳಿದಾಗ ಇವಳು ನಮ್ಮನ್ನ ಮೆಚ್ಕೊತಿರೋದು. ಹಾಂ ಹಾಂ ಹಾಂ, ಫೋಟೋದಲ್ಲಿ ನೋಡೋಕೆ ಡೈರೆಕ್ಟ್ ಹೋಗಿಲ್ಲ, ಫೋಟೋ ನೋಡ್ದಂಗೆ ನಾನು ಇವ್ರನ್ನೇ ಮದುವೆ ಅಂತ ಅವಳು ಆಟ ಆಡ್ಕೊಂಡು ಕೂತಿದ್ದತ್ತೆ. ತಂದೆ ತಾಯಿಗೆ ಸ್ವಲ್ಪ ಕೊರಗಿತ್ತು, ಹುಡುಗಿಯಲ್ಲೂ ಸಿಕ್ಕಿಲ್ಲ ಅಂದರೆ ನಾವು ಇರೋ ಗಂಟ ನೋಡ್ಕೋಬೋದು. ಇಲ್ದಿದಂಥ ಕಾಲಕ್ಕೆ ಅವರು ಪರ್ಮನೆಂಟಾಗಿ ಇರ್ತಾರೆ ಅಂತ ಹೇಳಿ ಇಲ್ದಿದಂಥ ಕಾಲಕ್ಕೆ ಯಾರು ನೋಡ್ಕೋತಾರೆ? ಒಂದು ಬಟ್ಟೆ ಬರೀವಾಗಿದೆ ಯಾರು, ಅವ್ರಿಗೊಂದು ಸ್ವಲ್ಪ ಏತ್ರೆ ಹಿಡಿದಿತ್ತು, ಅವ್ರಿಗೀಗ ಆಗಿದ್ದ ಅವ್ರಿಗೆ ಖುಷಿಯಾಯಿತು. ಈಗಲೂ ಹೇಳ್ತಾರಲ್ಲ ಜನಗಳು, ಕೆಲವು ಜನ ಈಗಲೂ ಹೇಳ್ತಾರೆ, ನೋಡಿ ನಾವು ಚೆನ್ನಾಗಿದ್ದೀವಿ, ನಮ್ಮ ಮಕ್ಕಳು ನೋಡಿ ಸ್ವಲ್ಪನಾರು ಐಬಾಗ್ಬಿಟ್ಟು ಅವ್ನು ನೋಡಿ ಅವು ಎರಡಳು ಐಬು, ಅವಳು ಐಬು ಅವನು ಐಬು ಅಂದ್ರೆ ಮಕ್ಕಳು ಯಾವ ಥರ ಕ್ಲೀನಾಗಿ ಊಟ ಅಂದ್ಬಿಟ್ಟು ಕೆಲವು ಜನ ಯೋಚನೆ ಮಾಡ್ತಾರೆ ಈಗಲೂ. ಇವಾಗಲೂ ಯಾರಿದು ಅಂದ್ರೆ ಮಾದೇವಣ್ಣ ಅವರ ಮಗ. ನೋಡಿ ನನ್ನ ನೋಡಿ ಎದ್ಕೊಂಡ್ಬಿಟ್ಟೇನೋ, ಫೋಟೋ ಬೇರೆ ಇಟ್ಕೊಂಡಿದ್ದಾರೆ ಅಂತ ನೋಡಿ. ಇಬ್ರು ಮಕ್ಕಳು, ಇಲ್ಲಿ ಒಬ್ಳು ನಿಂತಿದ್ದಾಳೆ, ಇಲ್ಲಿ ಬಾ. ಇವಳು ಏನ್ ಹೆಸರು? ರತ್ನ. ಅವನ ಹೆಸರೇನು? ಪಾಪ ಹೆಸರು ಪೂರ್ವಿತ್ ರತ್ನ. ಅವರಿಬ್ರು ಕೂಡ ನಮ್ಮ ಮಾದೇವಣ್ಣ ಅವ್ರ ಮಕ್ಕಳು. ಮಾದೇವಣ್ಣ ಹೇಳ್ತಾ ಇದ್ರು, ಅಂದ್ರೆ ನಮ್ಮ ಮದುವೆ ಆಗ್ಬೇಕಾದ್ರೆ ಮಕ್ಕಳು ಹ್ಯಾಂಡಿಕ್ಯಾಪ್ಟ್ ಆಗ್ಬಿಟ್ಬಿಡ್ತಾರೆ ಅಂತ ಎಷ್ಟೋ ಜನ ಕಿತ್ತಾಕ್ಬಿಟ್ರು ಅಂತ. ನೋಡಿ ರತ್ನ ಎಷ್ಟು ಚೆನ್ನಾಗಿದ್ದಾಳೆ, ಕಾಣಿಸ್ತಿದ್ದಾಳಲ್ಲ. ಫಸ್ಟ್ PUC ಹುಡುಗಿ, KB ಕಾಲೇಜಲ್ಲಿ ಓದ್ತಿದ್ದಾಳೆ, ಚೆನ್ನಾಗಿ ಓದ್ಲಿ. ಈಗ ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಿದ್ದಾರೆ, PUC SLCಲೂ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದಾಳೆ. ನೆಕ್ಸ್ಟ್ ಏನು ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ ಮಗಳನ್ನ? ಅವಳು ಹೇಳಿದ್ಲು ಟೀಚರು ಅಂತ. ನಿಮ್ದು ಏನಾದರೂ ಒಂದು ಕನಸಿದೆಯಾ? ನಮಗೇನು ಬೇರೆ ಏನು ಆಸೆ ಇರ್ತದೆ ಅಂದರೆ, ನಮಗೆ ನಮ್ಮ ಆಸೆಗಿಂತ ಮಕ್ಕಳ ಆಸೆ ಮೇನ್. ನನಗೆ ಓದುವಾಗಲೂ ಕೇಳಿದೆ, ಅವಳು ಏನು ಆಸೆ ಪಡ್ತಾಳೋ ಆ ಥರ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಈಗಲೂ ಅಷ್ಟೇ, ಅವಳು ಇಂಥ ಪಟ್ಟಣ ಬೇಕನಪ್ಪ ಅಂತಾಳೆ, ಅಂಥ ಪಟ್ಟಣ ತಗೊಡ್ತೀನಿ. ಅಂದರೆ ಮಕ್ಕಳ ಆಸೆ ನಾವು ನೆರವೇರಿಸ್ಬೇಕಂತ ಒಂದು ಆಸೆ ನಮಗಷ್ಟೇ. ಈಗ ನಮ್ಮ ಸೋದರ ಮಾವ ನನಗೂ ತನ್ನ ಫೋಟೋ ತೋರಿಸಿದ್ರು. ಫೋಟೋ ತಂದುಬಿಟ್ಟು ಬರೀ ಫೋಟೋಲ್ಲ ಅಷ್ಟೇ, ಡೈರೆಕ್ಟಾಗಿ ಅಂತೂ ನೋಡೋಕೆ ಹೋಗಿಲ್ಲ. ಇಲ್ಲ ನೋಡ್ಬಿಟ್ಟು ಹೇಳಿದ್ರು. ಅವ್ರು ಏನು ಹೇಳಿದ್ರು ಅಂದರೆ, ನಮಗೆ ನೋಡಪ್ಪ, ಅವಳು ಕಿವಿ ಕೇಳೋಕ್ಕಿಲ್ಲ, ಮಾತು ಬರೋಕ್ಕಿಲ್ಲ, ಒಂದು ಮೂಗಿ, ಅವಳು ನಿಂತರನ ಅಂಗವಿಕಲನೇ ಅಂತ ಹೇಳಿದ್ರು. ನಾನೇನು ಹೇಳಿದೆ ಅಂತಂದ್ರೆ, ಅದಕ್ಕೆ ಅಂಗವಿಕಲ ಅಂದರೆ ಈಗ ಅದು ಯಾರೂ ಮಾಡಿದಲ್ಲ, ದೇವ್ರು ಮಾಡಿರೋದು. ಏನು ಮಾಡೋಕೆ, ನಾನು ಒಂದು ಅಂಗವಿಕಲೆಗೆ ನಾನು ಬದುಕು ಕೊಟ್ಟರೆ ನಮಗೆ ದೇವರು ಒಳ್ಳೇದು ಮಾಡ್ತೈತೆ. ಇದು ಯೋಚನೆ ಮಾಡ್ಕೋದಿದ್ದು ಅಂದರೆ, ನಾವು ಮದುವೆ ಆಗೋದಿಲ್ಲ, ವ್ಯಾನ್ ಮಾಡ್ಕೊಂಡು ಎಲ್ಲರೂ ಕರ್ಕೊಂಡು ಹೋಗಿದ್ದಷ್ಟೇ ಇದ್ದ. ನಮಗೂ ಒಂದು ಹೆದರಿಕೆ ಇತ್ತು. ಅಲ್ಲೇನಾರ ಈಗ ಬರೀ ಫೋಟೋದಲ್ಲಿ ನೋಡಿರೋದು ಅಷ್ಟೇ. ಅಕಸ್ಮಾತ್ ಇಳಿದು ಓಡೋ ಟೈಮ್ನಲ್ಲಿ ಫೋಟೋದಲ್ಲೇ ಇನ್ನೂ ಡೈರೆಕ್ಟ್ ಇಲ್ಲಿಂದ ಮದುವೆಗೆ ಹೋಗಿದ್ದವು. ನೋಡೋಕೆ ಹೋಗಿಲ್ಲ, ಅವ್ರ ಮನೆಗೆ ನೋಡೋಕ್ಕೆ ಹೋಗಿಲ್ಲ. ಅವ್ರ ಮನೆಗೆ
ಫೋಟೋಲ್ಲೇ ನೋಡಿದ್ದು. ನಾನಂದೆ ಆಯಿತು ನಾನು ಮಾಡ್ಕೋತೀನಿ. ಲಾಸ್ಟ್ ಇಲ್ಲಿ ಒಂದು ವ್ಯಾನ್ ಎಲ್ಲ ಮಾಡ್ಕೊಂಡು ಡೈರೆಕ್ಟಾಗಿ ಅಲ್ಲಿಗೆ ಹೋಗಿ ಮದುವೆ ಮಾಡ್ಕೊಂಡು ಅಂದು ನನಗೂ ಒಂದು ಮನಸ್ಸಲ್ಲಿ ಒಂದು ಬೇಜಾರಿತ್ತು. ಏನಂತಂದರೆ ಈಗ ನಾವು ಇಳ್ದು ಓಡಾಡೋದು ಗಿಡಾಡೋದು ಅವ್ನು ನೋಡಿಲ್ಲ. ಅಕಸ್ಮಾತ್ ಓಡಾಡೋ ಗಿಡ ನೋಡ್ಕೊಂಡು ನಾವು ಮಾಡ್ಕೊಳ್ಳೋ ಕಿಲೋಮೀಟ್ರ್ ಏನು ಮಾಡೋದು, ಇಲ್ಲ ಜನ ಕರ್ಕೊಂಡು ಹೋಗಿರ್ತೀವಿ. ಆಮೇಲೆ ಏನಾಯ್ತದೆ ಅಂದ್ಬಿಟ್ಟು ನಮಗೆ ಒಂದು ಹೆದರಿಕೆ ಇತ್ತು. ಅಂದರೆ ಅದೇನು ದೇವ್ರದಿಂದ ಆಗಿಲ್ಲ. ಕ್ಲೀನಾಗಿ ಮದುವೆ ಮಾಡ್ಕೊಬಂದು ಒಂದು 2 ವರ್ಷದಲ್ಲಿ ನನ್ನ ಮಗಳು ಹುಟ್ಟಿದ್ಲು. ಖುಷಿ ಆಯ್ತು ನನಗೆ. ಬಿಡು ಹೆಂಗೋ ದೇವರು ಒಳ್ಳೆ ಕೊಡೋದು ಖುಷಿ ಆಯಿತು. ಅವಳು ಹುಟ್ಟಿ ಒಂದು 15 ವರ್ಷ ಸ್ವಲ್ಪ ಮನ್ಸಲ್ಲಿ ಕೊರಗಿತ್ತು. ಏನು ಕೊರಗು ಅಂದರೆ ಒಂದು ಗಂಡು ಮಗು ಬೇಕಾಗಿತ್ತು. ಈಗ ನಮ್ಮ ವಂಶ ಬೆಳೆಯೋಕ್ಕಂತ ಒಬ್ರು ಬೇಕು ಅಂತ ಹೇಳ್ತಾರಲ್ಲ, ಆದರೆ ಒಂದು ವಂಶ ಬೆಳಕೊಂದು ಗಂಡು ಮಗು ಬೇಕಾಗಿತ್ತು ಅಂತಂದ್ರೆ ಮನಸ್ಸು ಬೇಜಾರಿತ್ತು. ಈಗ ನಾಳೆ ನೋಡಿ ನಮಗೆ ಚೆನ್ನಾಗಿರೋರಿಗೆ ನಡೀತದೆ. ಯಾಕೆಂದ್ರೆ ಚೆನ್ನಾಗಿರೋರಿಗೆ ಹೆಣ್ಮಕ್ಳಿದ್ರು ಸಾಕು, ಅವ್ರಿಗೆ ಅದು ನಡೀತದೆ, ತೊಂದರೆ ಇಲ್ಲ ಅವ್ರಿಗೆ. ನಮಗೇನಂತಂದರೆ ನೋಡಿ ಅವಳು ಹಂಗಬೇಕಲ್ಲ ನಾನು ಹಂಗಬೇಕಲ್ಲ. ನಮಗೆ ಮುಂದಕ್ಕೆ ಅದು ಬೇಕು ಅದು ಗಂಡು ಹೋಗೋದು ಹೆಸ್ರು ಇತ್ತು, ದೇವರು ಕೊಡ್ತು, ತೊಂದರೆ ಇಲ್ಲ. ದೇವರು ನೋಡಿ ಅವನು ಚೆನ್ನಾಗವನೆ ಅವಳು ಚೆನ್ನಾಗವಳೆ, ನಾವೇನು ಬಸ್ಸಲ್ಲಿ ಕ್ಯಾರ ಮಾಡಿದೋ ಅದೆಲ್ಲ ಕೊಟ್ಟರೆ ಅದು ಜೀವನ ಚೆನ್ನಾಗಿದೆ, ತೊಂದರೆ ಇಲ್ಲ ನಮಗೀಗ. ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಎಷ್ಟೋ ಜನ ಅಂಗವಿಕಲರು ಇದ್ದಾರೆ, ಕಣ್ಣು ಕಾಣಿಸ್ತಾ ಇರೋರು, ಕೈ ಇಲ್ಲ ಕಾಲಿಲ್ಲ ಅಂಥವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ದೇವರು ಒಂದು ಮನ್ಸನ್ನ ಮಾಡಿ ದೃಷ್ಟಿ ಮಾಡಿ ಬಿಟ್ಟಿದ ಮೇಲೆ ಪ್ರತಿ ಒಂದು ಮನ್ಸನಿಗೂ ಒಂದು ಕಣ್ಣಿಲ್ದವನಿಗಾಗಲಿ, ಒಂದು ಕಾಲಿಲ್ದವನಿಗಾಗಲಿ, ಒಂದು ಕೈ ಇಲ್ದವನಿಗಾಗಲಿ, ಪ್ರತಿ ಒಬ್ಬ ಮನ್ಸನಿಗೂ ಅವ್ನು ದುಡಿಯೋ ಶಕ್ತಿ ಯಾವುದೇ ಚಾನ್ಸ್ಗೂ ದೇವ್ರು ಕೊಟ್ಟಿರುತ್ತೆ. ಜನಗಳಿಗಾಗಿ ಯಾರು ಬೇಡ್ಕೊಂಡು ತಿನ್ನೋದು ಕೊಟ್ಟಿಲ್ಲ, ಎಲ್ಲ ದುಡ್ಕೊಂಡು ತಿನ್ನೋ ಶಕ್ತಿನೇ ಕೊಟ್ಟಿರೋದು ದೇವರು. ಅದನ್ನು ಕೆಲವು ಜನ ಉಪಯೋಗಿಸ್ಕೊಳಕ್ಕಿಲ್ಲ. ಅವರು ಏನು ಮಾಡ್ತಾರಂದರೆ ಒಂದು ಕಣ್ಣಿಲ್ದಿದ್ನೇ ಅವ್ರು ಉದ್ಯೋಗ ಮಾಡ್ಕೊಬಿಡ್ತಾರೆ. ಆ ಉದ್ಯೋಗ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಅದನ್ನೇ ಮಾಡ್ಕೊಂಡು ಜೀವನ ಮಾಡ್ಬಿಡೋಣ ಅಂತ ಮಾಡ್ಕೊಂಡು ಹೋಗ್ತಾರೆ. ಅದು ಜೀವನ ಅಲ್ಲ. ಅದು ನಾವು ದುಡ್ಕೊಂಡು ತಿಂದು ಏನಾದ್ರು ಒಂದು ಸಾಧನೆ ಮಾಡ್ಕೊಂಡು ಹೋದ್ರೆ ಅದು ಒಳ್ಳೆಯದು. ಭಿಕ್ಷೆ ಬೇಡ್ಕೊಂಡು ತಿನ್ನೋದು ಅದು ಕೆಟ್ಟ ದಿವಸ ಅಂತ ನಾನು ತಿಳ್ಕೊತೀನಿ. ಮಾಡೋಕ್ಕೆ ಹೋಗ್ಬಾರ್ದು ಯಾರು. ನೋಡಿ, ನಮ್ಮ ಮಾದೇವಣ್ಣ ಅವ್ರ ಮನೆ ಅವರೇ ದುಡ್ಡು ಸಂಪಾದನೆ ಮಾಡಿ ಒಂದು 10 ಲಕ್ಷ ಖರ್ಚು ಮಾಡಿರೋಂಥ ಮನೆ. ಇದೇ ಜಾಗದಲ್ಲಿ ಫಸ್ಟು ಹಳೆ ಮನೆ ಇತ್ತು, ಆದರೆ ಈಗ ಹೊಸದಾಗಿ ಮಾಡಿದ್ದಾರೆ. ನಮ್ಮ ಮಾದೇವಣ್ಣ ಅವರ ಹೆಂಡತಿ ಅವ್ರು ಹೇಳಿದ್ರು ಮಾತು ಬರಲ್ಲ ಅಂತ, ಆದರೆ ಅವ್ರು ಮಾತಾಡಿದಾರೆ ನನಗೆ ಅರ್ಥ ಆಯಿತು. ಅಷ್ಟು ಚೆನ್ನಾಗಿ ಮಾತಾಡಿದ್ರು. ಅವ್ರು ಹೇಳ್ತಾರೆ, ಅರ್ಥ ಮಾಡಿಸ್ತಾರೆ. ಅವ್ರ ಮಗಳು ಒಬ್ಳು ಸ್ಕೂಲ್ಗೆ ಹೋಗಿದ್ದಾಳೆ, ಇನ್ನೊಂದು ಮಗು ಮಲಗಿದೆ ಅಂತ ಹೇಳಿದ್ರು. ತಕ್ಷಣ ಅರ್ಥ ಆಯಿತು ನನಗೆ. ಅವರೇ ನಾಗಮಣಿ, ಅವ್ರಿಗೆ ಬೆನ್ನೆಲುಬಾಗಿ ನಿಂತಿರೋರು. ಅವರ ತಾಯಿ, ಬನ್ನಿ ಅಮ್ಮ, ಅವ್ರ ತಾಯಿಯವರು ಏನು ಹೆಸರಮ್ಮ? ಗೌರಮ್ಮನವರು. ಅವ್ರ ತುಂಬ ಕಷ್ಟಪಟ್ಟು ಸಾಕಿದ್ದಾರೆ. ನಮ್ಮ ತಂದೆ ತಾಯಿ ನನ್ನ ನೋಡ್ಕೊಂಡಿದ್ದಾರೆ. ಅವ್ರಿಗೊಂದು ಯೋಚನೆ ಇತ್ತು, ಮದುವೆ ಆಗಲಿಲ್ಲ ಅಂದರೆ ಮಗಂದು ಏನಪ್ಪ, ನಾವಿರೋದನ್ಕ ಹೇಗೋ ನೋಡ್ಕೋತೀವಿ, ನಾವು ಹೋದ್ಮೇಲೆ ನನ್ನ ಮಗನ ಗತಿ ಏನು ಅಂತ. ಆ ಒಂದು ಕನಸು ಹೇಗೋ ಈಡೇರ್ತು. ಇವರು ಅವರ ತಾಯಿ. ಅವ್ರ ತಂದೆಯವರು ಇಲ್ಲಿ ಅವ್ರಿಗೆ ಹುಷಾರಿಲ್ವಾ? ಸರಿ, ಅವರು ನೋಡಿ ಅವ್ರ ತಂದೆಯವರವರು. ಅಮ್ಮ ನಮಸ್ತೆ. ನಿಮಗೆ ನಮಸ್ತೆ. ಮಾದೇವಣ್ಣ ಒಬ್ಬರೇ ಮಗನ? ಎಷ್ಟು ಜನ ಮಕ್ಕಳು ನಿಮಗೆ? 4 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು ಅವ್ರೆ. ಅವರೆಲ್ಲ ಮದುವೆಗೆ ಹೋದರು. ಈಗ ನೋಡ್ಕೊಳ್ಳೋದು ಮಾದೇವಣ್ಣ ಒಬ್ಬನೇ. ಜ್ವರ ಬಂದು ಕರ್ಕೊಂಡು ಹೋದ್ರು. ಆಗ ನಮಗೆ ಕಷ್ಟ. ಇನ್ನು ತಿರ್ಗಾ ಕರ್ಕೊಂಡು ಹೋಗಲಿಲ್ಲ. ಬರೀ ಒಂದು ಇಂಜೆಕ್ಷನ್ ಮಾಡಿಸ್ತದೆ ಇವ್ನಿಗಷ್ಟೇ. ಅಲ್ಲಿಂದ ಕರ್ಕೊಬಂದು ಮಡಿಕೇರಿಯಿಂದ ಪುನಃ ಬೆಳಗ್ಗೆಕ್ಕೆ ಕಾಲುಗಳೆಲ್ಲ ಹಿಂಗಾದವಲ್ಲ. ಇನ್ನು ತಿರ್ಗಾ ಮಡಿಕೇರಿಗೆ ಹೋಗೋಕ್ಕೆ ದುಡ್ಡಿಲ್ಲ. ಆಗ ಸಖತ್ ಕಷ್ಟ ನಮ್ಗೆ. ಅದಕ್ಕೆ ಹಿಂಗಾಗಿರೋದು ಅವ್ನು ಕಾಲು. ಹಂಗೆ ಆಯ್ತು, ಬಿಟ್ಬಿಟ್ಟು ಹಂಗೆ ಅತ್ತಾಗಿ. ಇನ್ನು ದುಡ್ಡಿಲ್ವಲ್ಲ ಕರ್ಕೊಂಡು ಹೋಗಿ ತಿರ್ಗಾಕ. ಅವನ ಮದುವೆ ಬಗ್ಗೆ ಅದೇ ಮದುವೆ ಆದರೆ ಸಾಕಲ್ಲ, ಅವನು ಏನು ಮಾಡೋದು? ನಾವು ಚೆನ್ನಾಗಿ ನೋಡ್ಕೋಬೋದು ಇರೋ ಗಂಟ. ಆಮೇಲೆ ಕೈ ಕಾಲು ಗಟ್ಟಿಯಾಗಿರೋ ಗಂಟ ನೋಡ್ಕೊತೀವಿ. ಆಮೇಲೆ ಇವ್ನು ನೋಡ್ಕೊಳ್ಳೋದಿಲ್ವಲ್ಲ ಅಂತ. ಮೊಮ್ಮಕ್ಕಳು ಹುಟ್ಟವ, ಮನೆ ಕಟ್ಟಾನೆ, ಎಲ್ಲ ಮಾಡಾನೆ. ಮದುವೆ ಆದಮೇಲೆ ಚೆನ್ನಾಗಿ ಅವನು ಐಕು ಸಾಕ್ತಾನೆ, ನಮ್ಮೆಲ್ಲರನ್ನೂ ಸಾಕ್ತಾನೆ. ಇನ್ನೂ ಖುಷಿನೇ. ತಂದನೂ ನೋಡ್ಕೊತಾನೆ, ನನಗೂ ನೋಡ್ಕೊತಾನೆ, ಎಲ್ಲರಿಗೂ ನೋಡ್ಕೊತಾನೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ, ಎಲ್ಲ ಮಾಡ್ತಾನೆ. ದುಡ್ಡು ಕಾಸು ಬಟ್ಟ ಬರಿ ಎಲ್ಲ ತತ್ತಾನೆ. ಜೀವಮಾನದಲ್ಲಿ ನಾವು ತಂದೆ ತಾಯಿ ನಾವು ಖುಷಿ ಪಡಿಸಿದ್ರೆ ನಾಳೆ ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೋತವೆ. ನಾವು ಇವ್ರನ್ನ ನೋಡ್ಕೊಂಡಿಲ್ಲ, ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೊಳ್ಳೋದು. ತಂದೆ ತಾಯಿ ದೇವರು. ಎದ್ದಿನ ತಂದೆ ತಾಯಿ ನಮಸ್ಕಾರ ಮಾಡ್ಕೊಂಡು ಹೋದ್ರೆ ಯಾವ ತೊಂದರೆನೂ ಬರೋದಿಲ್ಲ.
ಫುಲ್ಲು ವಯಸ್ಸಾದವರು. ಆ ವಯಸ್ಸಾದವರು ಏನು ಮಾಡ್ತಾರೆ ಅಂದರೆ ಭಿಕ್ಷೆ ಬೇಡ್ಕೊಂಡು ತಿಂದಿರ್ತಾರೆ. ಅಂದರೆ ಅವ್ರ ಕೆಲಸ ಮಾಡೋಕೆ ಆಗೋದಿಲ್ಲ. ಅದಕ್ಕೆ ಕಾರಣ ಏನು ಗೊತ್ತಾ? ಅವ್ರ ಮಕ್ಕಳ ಕಾರಣ, ಅವ್ರ ಮಕ್ಕಳೇ ಕಾರಣ. ಅದಕ್ಕೆ ನಾವು ಈಗ ದುಡಿಮೆ ಮಾಡ್ಕೊಂಡು ತಿನ್ನಿ ಅಂತ ನಾನು ಹೇಳಿದೆ. ಅಂಗವಿಕಲಾಗಿ ಎಲ್ಲ ದುಡಿಮೆ ಮಾಡ್ಕೊಂಡು ತಿನ್ಬೋದು ಅಂತ ಹೇಳಿದೆ ನಾನು. ಅತಿ ವಯಸ್ಸಾದವರು ಏನು ಕೆಲಸ ಮಾಡೋಕತ್ತ ಅವ್ರ ಕಲೆ? ಅವರು ಭಿಕ್ಷೆ ಬೇಡ್ಕೊಂಡು ತಿನ್ನಲೇಬೇಕು. ಆ ಭಿಕ್ಷೆ ಬೇಡ್ಕೊಂಡು ತಿನ್ನೋ ಕಾರಣ ಯಾರು ಹೇಳಿ? ಅವ್ರ ಮಕ್ಕಳು. ಇವ್ರದ್ದು ಏನು ಮಾಡ್ಬೇಕು, ಎಂತ ಮಾಡ್ಬೇಕು ಪೂರ್ತಿ ಖರ್ಚು ಮಾಡಿ ನಾನು ಮಾಡ್ತೀನಿ. ನನಗೆ ದೇವರು ಅದೊಂದು ಇದು ಶಕ್ತಿ ಕೊಟ್ಟಿದೆ, ತೊಂದರೆ ಇಲ್ಲ. ಅಂದರೆ ನನಗಂದರೆ ನನ್ನ ತಂದೆ ತಾಯಿ ಚೆನ್ನಾಗಿ ನೋಡ್ಕೋಬೇಕು. ನಾನು ಓದಿಲ್ಲ, ಸ್ಕೂಲ್ ಓದಿಲ್ಲ, ನಾನು ಸ್ಕೂಲ್ ಮೆಟ್ಲೆ ಎತ್ತಿಲ್ಲ. ನಾನು ಬರೀತೀನಿ, ಓದ್ತೀನಿ, ಹೆಂಗೆ ಮಾಡ್ತೀನಿ, ಯಾವ ಥರ ಕಲ್ತಿದ್ದೀನಿ, ಹೆಂಗೆ ಕಲ್ತೆ? ನಾನು ಒಂದು ಮಗ್ಗಿ ಪುಸ್ತಕ ತಗೊಂಡು ಅಷ್ಟೇ. ನಾನು ಒಂದು ಮಗ್ಗಿ ಪುಸ್ತಕ ತಗೊಂಡು ಮಗ್ಗಿ ಪುಸ್ತಕದಲ್ಲಿ ಕಲ್ತಿರೋದು ನನ್ನಿಂದ ನಾನೇ ಪಾಠ ಕಲ್ತ್ಕೊಂತಿರೋದು. ಅವನೇ ಎಲ್ಲ ಚೆನ್ನಾಗಿ ಬರೀತಾನೆ. ಇನ್ನೊಬ್ಬರ ತಾಯಿಂದ ಹೇಳ್ಸ್ಕೊಂಡು ನಾನು ಯಾವುದೋ ಕಲ್ತಿಲ್ಲ, ನನ್ನಿಂದ ನಾನೇ ಪಾಠ ಕಲ್ತ್ಕೊಂಡಿದ್ದೀನಿ. ಹಾಂ, ಕಾ ಕಾ ಕೀ ಕೀ ಕೂಕು ಅಂದ್ಕೊಂಡು ಬರ್ತದೆ ನೋಡಿ. ಅದೆಲ್ಲ ಓದಿ ಕಾ ಕಾ ಹಿಂಗೆ ಕೀ ಕೀ ಹಿಂಗೆ ಅಂತ ಬರ್ತದಲ್ಲ. ಈಗ ಹೆಸರು ಬರೀಬೇಕಾದ್ರೆ ಅಷ್ಟೇ, ಹೆಸರು ಬರ್ಬೇಕು, ಇಂಥವ್ರ ಹೆಸರು ಬರ್ಬೇಕು, ಅಂಥವ್ರ ಹೆಸರು ಬರ್ತೀನಿ, ಇಂಥ ಓದ್ಬೇಕಂತ ಓದ್ತೀನಿ. ಸ್ಕೂಲ್ ಮೆಟ್ಲು ಹತ್ತಕ್ಕೆ ಹೋಗಿಲ್ಲ. ಈಗ ನಾವು ಇನ್ನೊಂದು ಏನು ಗೊತ್ತಾ, ಈಗ ನಾವು ಅಂಗಡಿಯೆಲ್ಲ ವ್ಯವಹಾರ ಮಾಡಬೇಕು ಅಂತಂದರೆ, ಅಂಗಡಿ ವ್ಯವಹಾರ ಮಾಡಬೇಕು ಅಂತಂದರೆ ಈಗ ಕೆಲವು ಜನ ಎಲ್ಲ ದುಡ್ಡು ಕೊಟ್ಟು ತಗೊಳ್ಳೋದಿಲ್ಲ, ಅಲ್ಲಿ ಸಾಲ ತಗೋತಾರೆ. ಅವ್ರ ಹೆಸರನ್ನ ಬರ್ಕೋಬೇಕು, ಲೆಕ್ಕ ಬರೀಬೇಕು, ಲೆಕ್ಕ ಕೂಡಿಸ್ಬೇಕು, ಎಲ್ಲ ಪ್ರತಿಯೊಂದು ಮಾಡ್ಕೊಂಡು ಹೋಗ್ತೀನಿ. ಇಂಥವ್ರಿಗೆ ಇಂಥ ಗಂಡ, ಇಂಥವ್ರಿಗೆ ಇಂಥ ಹೆಂಡತಿ ಅನ್ನೋದೇ ಬರಲ್ಲ. ಒಳ್ಳೆ ಗಂಡ, ಒಳ್ಳೆ ಹೆಂಡತಿ, ಒಳ್ಳೆ ಹೆಂಡತಿ, ಒಳ್ಳೆ ಗಂಡ, ಒಳ್ಳೆ ತಂದೆ ತಾಯಿಗಳು, ಒಳ್ಳೆ ಮಗ, ಒಳ್ಳೆ ತಂದೆ ತಾಯಿಗಳು, ಹಿಂಗೆ ಹೇಳ್ಬೋದು. ಅಷ್ಟು ಒಂದು ಹೊಂದಾಣಿಕೆ ಜೀವನ ಆಗಿದೆ. ನಮಗೆ ಕಾಲಿಲ್ಲದೆ ಹೋದ್ರೂ ದುಡಿಯೋಕ್ಕೆ ಶಕ್ತಿ ಇದೆ ಅಂತ ತೋರಿಸ್ಕೊಟ್ಟಿರೋರು ನಮ್ಮ ಮಾದೇವಣ್ಣ ಅಂತವರು. ಮಾದೇವಣ್ಣ, ನಿಮಗೆ ತುಂಬ ಹೃದಯ ಧನ್ಯವಾದಗಳು. ನಮಗೋಸ್ಕರ ನಿಮ್ಮ ಸಮಯನ ಕೊಟ್ಟು ನಿಮ್ಮ ಎಲ್ಲ ಕಥೆನೂ ಹೇಳಿದ್ದೀರಾ. ನಿಮಗೆ ಇನ್ಸ್ಪೈರ್ ಆಗಿದೆ ಒಂದಷ್ಟು ಜನ ನೋಡಿ. ಇಲ್ಲ, ನನಗೆ ಈಗ ನೀವು ಮಾಡೋದ್ರಿಂದ ಏನು ಒಳ್ಳೆಯದು ಅಂತಂದರೆ, 4 ಜನ ನೋಡ್ಬೇಕು ಇದನ್ನು. 4 ಜನ ನೋಡಿ, ಓ ಇಂಥವ್ರು ಹಿಂಗೆ ಮಾಡೋರೆ, ಹಿಂಗೆ ಮಟ್ಟವ್ರೆ, ನಾವು ಮಾಡ್ಬೋದಲ್ಲ ಅನ್ನೋದು 4 ಜನ ಗೊತ್ತಾಗಬೇಕಂತ ನನಗೂ ಉದ್ದೇಶ ಇತ್ತು. ನೀವು ಮಾಡಿದ್ದು ಒಳ್ಳೇದಾಯಿತು. 4 ಜನ ನೋಡಲಿ, 4 ಜನ ನೋಡಿ ಅವರು ಸ್ವಲ್ಪ ಈ ಥರ ಒಳ್ಳೆಯದಾಗಿ ಹೋಗ್ಬೇಕು ಅನ್ನೋದೊಂದು ನಮ್ಮದು ಜೀವನ ಅಷ್ಟೇ. ನಮ್ಮ ಜೀವನ ಇದು ಒಂದೇ ಇರೋದು. ಈಗ ಇವತ್ತು ಹೋಗಿ ಪುನಃ ನಾಳೆ ಕೊಡ್ತೀನಿ ಅಂದರೆ ಏನಾದ್ರು ಮಾಡ್ಬೋದು. ಜೀವನ ಒಂದೇ. ಈ ಜೀವನದಲ್ಲಿ ನಾವು ಒಳ್ಳೇದು ಮಾಡ್ತೀವಲ್ಲ, ಅದೇ ಮೇನ್ ಬರೋದು ನಮಗೆ. ಒಳ್ಳೇದು ಮಾಡೋದು ಬೇಗ ಬರ್ತದೆ. ನಿಜ, ಈ ಮಾತಿಗೆ ಬೇರೆ ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳಿದ್ರೇ ಅದಕ್ಕೊಂದು ತೂಕ ಅಂತ ಹೇಳ್ಬೋದು. ಮನುಷ್ಯನ ಜೀವನ ಒಂದೇ, ಅದ್ರಲ್ಲಿ ನಾವು ಹೇಗೆ ಬದುಕಬೇಕು ಅಂದ್ಕೊಂಡಿದ್ದೀವೋ ಹಾಗೇ ಬದುಕಬೇಕು ಅಂತ ತೋರಿಸ್ಕೊಟ್ಟಿರೋರು ನಮ್ಮ ಮಾದೇವಣ್ಣ ಅವರು. ಅವ್ರಿಗೆ ಎಲ್ಲರೂ ಕೂಡ ಧನ್ಯವಾದನ ಹೇಳೋಣ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ದಯವಿಟ್ಟು ನಮ್ಮ ಕಥಾಹಂದರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಹಂಚಿ. ಈ ವಿಡಿಯೋನ ನೋಡಿ ಜನಗಳು ಹೌದು ನಾವು ಈ ಥರದೊಂದು ಸ್ವಾಭಿಮಾನದ ಬದುಕನ್ನ ಬದುಕಬೇಕು ಅಂದ್ಕೊಳ್ಳಿ. ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು.